ಮಿತ್ರರೇ ನಮಸ್ಕಾರ. ಮಿತ್ರರೇ, ಸರಿಯಾಗಿ 1.5 ತಿಂಗಳ ಹಿಂದೆ ನಾನೊಂದು ವಿಡಿಯೋ ಮಾಡಿಬಿಟ್ಟು ಅಮೆರಿಕದಲ್ಲಿ ಟ್ರಂಪ್ ಈ ರೀತಿಯಾಗಿ ಹುಚ್ಚಾಟ ಆಡ್ತಾ ಇದ್ದಾರಲ್ಲ, ಮನಸ್ಸಿಗೆ ಬಂದಂತೆ ಎಲ್ಲ ದೇಶಗಳ ಮೇಲೆ ವಿಪರೀತವಾಗಿ ಟ್ಯಾರಿಫನ್ನು ವಿಧಿಸ್ತಾ ಇದ್ದಾರಲ್ಲ, ಇದಕ್ಕೆ ಹಿನ್ನಡೆ ಆಗಬಹುದು. ಯಾಕೆ ಕೇಳಿದ್ರೆ ಈ ವಿಚಾರ ಈಗ ಅಮೆರಿಕದ ಸುಪ್ರೀಂ ಕೋರ್ಟನ್ನು ತಲುಪಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಇದು ವಿಚಾರಣೆಗೆ ಬಂದಿದೆ. ಹೀಗಾಗಿ ಒಂದು ವೇಳೆ ಸುಪ್ರೀಂ ಕೋರ್ಟ್ ಏನಾದರೂ ಟ್ರಂಪ್ ವಿರುದ್ಧ ತೀರ್ಪು ಕೊಟ್ಟಿದ್ದೆ ಆದರೆ ಟ್ರಂಪ್ ಅವರ ಟ್ಯಾರಿಫ್ ನೀತಿ ತಲೆಕೆಳಗಾಗ್ಬಿಡುತ್ತೆ ಅಂತ ತಿಳಿಸಿದ್ದೆ. ಸದ್ಯ ಎಕ್ಸಾಕ್ಟಾಗಿ ಹಾಗೆ ಆಗಿದೆ. ಅಮೆರಿಕದ ಸುಪ್ರೀಂ ಕೋರ್ಟ್ ಟ್ರಂಪ್ಗೆ ಮಂಗಳಾರತಿ ಎತ್ತಿದೆ. ಅಷ್ಟು ಮಾತ್ರ ಅಲ್ಲ, ಟ್ಯಾರಿಫ್ ಹಾಕೋದಕ್ಕೆ ನಿಮಗೆ ಅಧಿಕಾರವೇ ಇಲ್ಲ, ಇದು ಕಾನೂನು ಬಾಹಿರ ಟ್ಯಾರಿಫ್ ಅಂತ ಅಮೆರಿಕದ ಸುಪ್ರೀಂ ಕೋರ್ಟ್ ಒಂದು ದೊಡ್ಡ ತೀರ್ಪನ್ನು ಕೊಟ್ಟಿದೆ. ಟ್ರಂಪ್ಗೆ ಇದು ಭಾರಿ ದೊಡ್ಡ ಮುಖಭಂಗ. ಆದರೆ ಮಿತ್ರರೇ, ಭಾರತದಲ್ಲಾದರೆ ಸುಪ್ರೀಂ ಕೋರ್ಟ್ ಹೀಗೆ ತೀರ್ಪು ಕೊಟ್ಟ ತಕ್ಷಣವೇ ಆ ಟ್ಯಾರಿಫ್ ರದ್ದಾಗ್ತಾ ಇತ್ತು. ಆದರೆ ಅಮೆರಿಕದಲ್ಲಿ ಟ್ರಂಪ್ ಏನು ಮಾಡಿದ್ದಾರೆ ಗೊತ್ತಾ? ಬಿದ್ರೂ ಮೀಸೆ ಮಣ್ಣಾಗಿಲ್ಲ ಅಂಥೇಳಿ ಹೆಚ್ಚುವರಿ ಟ್ಯಾರಿಫನ್ನು ಘೋಷಣೆ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ವಿರುದ್ಧವೇ ವಾಚಾಮಗೋಚರವಾಗಿ ಬೈದಿದ್ದಾರೆ. ಜಡ್ಜ್ಗಳನ್ನೆಲ್ಲ ಮನಸ್ಸಿಗೆ ಬಂದಂತೆ ಟೀಕೆ ಮಾಡಿದ್ದಾರೆ. ಟ್ರಂಪ್ಗೆ ಭಾರಿ ಇಗೋ ಹರ್ಟ್ ಆಗಿದೆ. ಸುಪ್ರೀಂ ಕೋರ್ಟ್ ಏನೇ ತೀರ್ಪು ಕೊಟ್ಟರೂ ಕೂಡ ನಾನು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ ಅಂತ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಹಾಗಾದರೆ ಮಿತ್ರರೇ, ಈ ಟ್ಯಾರಿಫ್ನ ಭವಿಷ್ಯ ಏನಾಗುತ್ತೆ? ಈ ಹಿಂದೆಯೇ ಭಾರತಕ್ಕೆ 18% ಟ್ಯಾರಿಫನ್ನು ಟ್ರಂಪ್ ಅವರು ಘೋಷಣೆ ಮಾಡಿದ್ದಾರೆ, ಅದು ಜಾರಿಯಲ್ಲಿದೆ. ಇಂತಹ ಸಂದರ್ಭದಲ್ಲಿ ಹೆಚ್ಚುವರಿಯಾಗಿ ಟ್ರಂಪ್ ಟ್ಯಾರಿಫ್ ಘೋಷಣೆ ಮಾಡಿದಾರಲ್ಲ, ಅದು ಭಾರತಕ್ಕೆ ಅನ್ವಯಿಸುತ್ತಾ? ಯಾವ್ಯಾವ ದೇಶಗಳಿಗೆ ಅನ್ವಯಿಸುತ್ತೆ? ಟ್ರಂಪ್ ಅವರ ಮುಂದಿನ ನಡೆ ಏನು? ಜಾಗತಿಕವಾಗಿ ಇದು ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ? ಇದೆಲ್ಲ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಒಂದು ಹಂತದಲ್ಲಿ ಹೇಳಬೇಕು ಅಂತಂದ್ರೆ 2025ನೇ ವರ್ಷವನ್ನ ಇಡೀ ವಿಶ್ವದ ಇತಿಹಾಸದಲ್ಲಿ ದಾಖಲು ಮಾಡಿಡಬೇಕಾದಂತಹ ವರ್ಷ. ಈ ಇಡೀ ವರ್ಷ ಟ್ರಂಪ್ ಎಂಬ ಕ್ಷುದ್ರ ಗ್ರಹ ಇಡೀ ವಿಶ್ವವನ್ನ ಬಿಟ್ಟು ಬಿಡದೆ ಕಾಡಿದ್ದಾರೆ. ವಿಶ್ವದ ಎಲ್ಲಾ ದೇಶಗಳಿಗೂ ಕೂಡ ಹೊಡೆತ ಬಿದ್ದಿದೆ. ಭಾರತವೂ ಕೂಡ ಅತಿ ಹೆಚ್ಚು ಹೊಡೆತ ತಿಂದಂತಹ ದೇಶಗಳಲ್ಲೊಂದು. ಟ್ರಂಪ್ ಮನಸ್ಸಿಗೆ ಬಂದಂತಹ ನಿರ್ಧಾರಗಳನ್ನು ಘೋಷಣೆ ಮಾಡ್ತಾ ಇದ್ರು. ಒಂದು ದಿನ 10% ಟ್ಯಾರಿಫ್, ಇನ್ನೊಂದು ದಿನ 20%, 30%, 100%, ಅವ್ರಿಗೆ ಎಷ್ಟು ಮನಸ್ಸಿಗೆ ಬರುತ್ತೋ ಅಷ್ಟನ್ನ ಘೋಷಣೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಜಗತ್ತಿಗೆ ಕಾಡ್ತಾ ಇದ್ದಂತಹ ಒಂದು ಪ್ರಶ್ನೆ ಏನು ಕೇಳಿದ್ರೆ, ಅಮೆರಿಕದ ಸಂವಿಧಾನದಲ್ಲಿ ಟ್ರಂಪ್ಗೆ ಈ ಅಧಿಕಾರವನ್ನ ಕೊಟ್ಟಿದ್ಯಾರು? ಅಮೆರಿಕದ ಅಧ್ಯಕ್ಷರಿಗೆ ಇಷ್ಟೊಂದು ಸುಪ್ರೀಂ ಪವರ್ ಇದೆಯಾ? ಯಾಕೆಂದ್ರೆ ಮನಸ್ಸಿಗೆ ಬಂದಂತಹ ಘೋಷಣೆ ಮಾಡೋದು ಅಂತಂದ್ರೆ ಆತ ಸರ್ವಾಧಿಕಾರಿನೇ ಅಲ್ವಾ? ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಲ್ಲೊಂದು ಸಂಸತ್ತಿರುತ್ತೆ, ಸಂಸತ್ನಲ್ಲಿ ಚರ್ಚೆ ಆಗಬೇಕು, ಅದಾದ ಬಳಿಕ ನೀತಿ ನಿರ್ಧಾರಗಳು ಜಾರಿಯಾಗಬೇಕು. ಆದ್ರೆ ಅಮೆರಿಕದಲ್ಲಿ ಹಾಗಾಗ್ತಾ ಇರಲಿಲ್ಲ. ಎಲ್ಲಾ ನಿರ್ಧಾರಗಳು ಕೂಡ ವೈಟ್ ಹೌಸ್ನಲ್ಲೇ ಆಗ್ತಾ ಇತ್ತು. ಟ್ರಂಪ್ ಏನು ಘೋಷಣೆ ಮಾಡ್ತಾರೆ ಅಂತ ಪ್ರತಿದಿನ ಮಾಧ್ಯಮಗಳು ಕಾಯ್ತಾ ಕುಳಿತಿರಬೇಕಾಗಿತ್ತು. ಟ್ರಂಪ್ ಅವರ ಈ ಹುಚ್ಚಾಟ ಇದೆಯಲ್ಲ, ಇದು ವಿಶ್ವಕ್ಕೆ ಎಷ್ಟು ಎಫೆಕ್ಟ್ ಮಾಡಿದೆಯೋ ಅದಕ್ಕಿಂತ ಜಾಸ್ತಿ ಅಮೆರಿಕನ್ನರಿಗೆ ಎಫೆಕ್ಟ್ ಮಾಡಿದೆ. ಈ ಟ್ಯಾರಿಫ್ ಬೇರೆ ಬೇರೆ ದೇಶಗಳ ವ್ಯಾಪಾರಕ್ಕೆ ಹಾನಿ ಮಾಡೋದಕ್ಕಿಂತ ಜಾಸ್ತಿ ಅಮೆರಿಕನ್ನರಿಗೆ ಹಾನಿ ಮಾಡುತ್ತಲ್ವಾ? ಹೀಗಾಗಿ ಈ ವಿಚಾರವನ್ನ ಅಮೆರಿಕದ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಲಾಗಿತ್ತು. ಟ್ರಂಪ್ ಅವರು ಅಮೆರಿಕದ ಕಾನೂನನ್ನು ಉಲ್ಲಂಘಿಸಿ ಈ ಟ್ಯಾರಿಫ್ ನೀತಿಗಳನ್ನು ಜಾರಿಗೆ ತರ್ತಾ ಇದ್ದಾರೆ ಅಂತ ಅಲ್ಲಿ ಮೊಕದ್ದಮೆಯನ್ನು ಹೂಡಲಾಗಿತ್ತು. ಅಮೆರಿಕದ ಸುಪ್ರೀಂ ಕೋರ್ಟ್ನಲ್ಲಿ 9 ಜನ ಜಡ್ಜ್ ಇರ್ತಾರೆ. ಭಾರತದ ಸುಪ್ರೀಂ ಕೋರ್ಟ್ಗೂ ಅಮೆರಿಕದ ಸುಪ್ರೀಂ ಕೋರ್ಟ್ಗೂ ಸಾಕಷ್ಟು ವ್ಯತ್ಯಾಸ ಇದೆ. ಅಮೆರಿಕದಲ್ಲಿ ಸುಪ್ರೀಂ ಕೋರ್ಟ್ ಇದೆಯಲ್ಲ, ಅದು ಹೆಚ್ಚಾಗಿ ಈ ಸಂವಿಧಾನಾತ್ಮಕ ವಿಚಾರವನ್ನೇ ಇತ್ಯರ್ಥ ಮಾಡುವಂತಹ ಕೋರ್ಟ್ ಅದು. ಭಾರತದಲ್ಲಿ ಇವತ್ತು ಏಕಸದಸ್ಯ ಪೀಠ, ದ್ವಿಸದಸ್ಯ ಪೀಠ, ಪಂಚಸದಸ್ಯ ಪೀಠ, ಸಾಂವಿಧಾನಿಕ ಪೀಠ, ಹೀಗೆಲ್ಲ ಬೇರೆ ಬೇರೆ ಪೀಠಗಳಿರ್ತವೆ. ಆದರೆ ಅಮೆರಿಕದ ಸುಪ್ರೀಂ ಕೋರ್ಟ್ ಇದೆಯಲ್ಲ, ಇಲ್ಲಿ 9 ಜಡ್ಜ್ಗಳಿರ್ತಾರೆ. 9 ಜಡ್ಜ್ಗಳು ಕೂಡ ಆ ಪೀಠದಲ್ಲಿ ಭಾಗಿಯಾಗಿರ್ತಾರೆ. ಸದ್ಯ ಟ್ರಂಪ್ ಅವರ ಈ ಟ್ಯಾರಿಫ್ ವಿಚಾರವೂ ಕೂಡ ಆ ಪೀಠದ ಮುಂದೆಯೇ ಬಂದಿತ್ತು. ಸುದೀರ್ಘವಾಗಿ ವಾದ ಪ್ರತಿವಾದವನ್ನು ಆಲಿಸಿರುವಂತಹ ಅಮೆರಿಕದ ಸುಪ್ರೀಂ ಕೋರ್ಟ್ ಈಗ ಅಂತಿಮ ತೀರ್ಪನ್ನು ಕೊಟ್ಟಿದೆ. ಆ ತೀರ್ಪೇನು ಕೇಳಿದ್ರೆ, ಟ್ರಂಪ್ ಅವರಿಗೆ ಈ ರೀತಿಯಾಗಿ ಟ್ಯಾರಿಫ್ ವಿಧಿಸುವಂತಹ ಅಧಿಕಾರ ಇಲ್ಲ. ಈಗಾಗಲೇ ಟ್ರಂಪ್ ಅವರು ವಿಧಿಸಿರುವಂತಹ ಟ್ಯಾರಿಫ್ ಇದೆಯಲ್ಲ, ಇದು ಕಾನೂನು ಬಾಹಿರ. ಅಮೆರಿಕದ ಕಾನೂನಿನಲ್ಲಿ ಇದಕ್ಕೆ ಮಾನ್ಯತೆ ಇಲ್ಲ. ಹೀಗಂತ ಸುಪ್ರೀಂ ಕೋರ್ಟ್ ಫೈನಲ್ ಆರ್ಡರ್ ಮಾಡಿದೆ. 9 ಜನರಿದ್ದಂತಹ ಅಮೆರಿಕದ ಈ ಪೀಠದಲ್ಲಿ 6 ಜನ ಜಡ್ಜ್ಗಳು ಟ್ರಂಪ್ ಅವರಿಗೆ ಅಧಿಕಾರ ಇಲ್ಲ, ಇದು ಇಲ್ಲೀಗಲ್ ಅಂತ ತೀರ್ಪು ಕೊಟ್ರೆ, 3 ಜನ ಜಡ್ಜ್ಗಳು ಮಾತ್ರ ಟ್ರಂಪ್ ಅವರ ಪರವಾಗಿ ತೀರ್ಪು ಕೊಟ್ಟಿದ್ದಾರೆ. ಹೀಗಾಗಿ ಟ್ರಂಪ್ ಅವರಿಗೆ ಟ್ಯಾರಿಫ್ ವಿಚಾರದಲ್ಲಿ ಬಹಳ ದೊಡ್ಡ ಮುಖಭಂಗ ಆಗಿದೆ. ಹಾಗಾದ್ರೆ ಅಮೆರಿಕದ ಕೋರ್ಟ್ ಟ್ರಂಪ್ಗೆ ಅಧಿಕಾರ ಇಲ್ಲ ಅಂತ ಯಾಕೆ ಹೇಳ್ತು? ಹಾಗಾದ್ರೆ ಅಧಿಕಾರ ಇರೋದಾದ್ರೂ ಯಾರಿಗೆ? ಈ ಪ್ರಶ್ನೆಯನ್ನ ಕೇಳೋದೇ ಆದ್ರೆ ಮಿತ್ರರೇ, ಅಮೆರಿಕದಲ್ಲಿ ಪ್ರೆಸಿಡೆನ್ಷಿಯಲ್ ಪದ್ಧತಿ ಇರುವಂತಹದ್ದು. ಅಮೆರಿಕದ ಅಧ್ಯಕ್ಷರಿಗೆ ಬೇರೆ ಅಧಿಕಾರಗಳಿರ್ತವೆ, ಅಲ್ಲಿನ ಪಾರ್ಲಿಮೆಂಟ್ಗೆ ಬೇರೆ ಅಧಿಕಾರಗಳಿರ್ತವೆ. ಅಮೆರಿಕದ ಪಾರ್ಲಿಮೆಂಟ್ ನಲ್ಲಿ ಬಹುಮತವನ್ನು ಪಡೆದ ಬಳಿಕವೇ ಅಧ್ಯಕ್ಷರಾಗಬೇಕು ಅನ್ನುವಂಥ ನಿಯಮ ಇಲ್ಲ. ಅಧ್ಯಕ್ಷರ ಚುನಾವಣೆಯೇ ಬೇರೆ ರೀತಿಯಾಗಿ ನಡೆದು ಬಿಡುತ್ತೆ. ಹೀಗಾಗಿ ಅಮೆರಿಕದ ಅಧ್ಯಕ್ಷರಿಗೆ ಎಕ್ಸಿಕ್ಯೂಟಿವ್ ಆರ್ಡರ್ಗಳನ್ನು ಪಾಸ್ ಮಾಡುವಂತಹ ಅಧಿಕಾರಗಳಿರ್ತವೆ. ಅಂದ್ರೆ ಪ್ರತಿಯೊಂದು ವಿಚಾರವೂ ಕೂಡ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆಗಬೇಕು, ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗಬೇಕು ಅನ್ನುವಂಥ ನಿಯಮ ಇರೋದಿಲ್ಲ. ಟ್ರಂಪ್ ಅದನ್ನೇ ಬಳಸಿಕೊಂಡು ಈ ಒಂದು ಟ್ಯಾರಿಫ್ ನೀತಿಯನ್ನು ಜಾರಿಗೆ ತಂದಿದ್ದು. ಮಿತ್ರರೇ, ಇಲ್ಲಿ ಟ್ರಂಪ್ ಎಂತಹ ಜಾಣ್ಮೆಯನ್ನು ಪ್ರದರ್ಶನ ಮಾಡಿದ್ರು ಅಂತಂದ್ರೆ, ಅಮೆರಿಕದಲ್ಲಿ 1977ರಲ್ಲಿ ಇಂಟರ್ನ್ಯಾಷನಲ್ ಎಮರ್ಜೆನ್ಸಿ ಎಕನಾಮಿಕ್ ಪವರ್ ಆಕ್ಟ್ ಅನ್ನ ಜಾರಿಗೆ ತರಲಾಗಿದೆ. ಇದನ್ನ IEEPA ಅಂತ ಕರೆಯಲಾಗುತ್ತೆ. ಈ ಆಕ್ಟ್ ಇದೆಯಲ್ಲ, ಇದು ಅಮೆರಿಕದ ಅಧ್ಯಕ್ಷರಿಗೆ ವಿಶೇಷ ಅಧಿಕಾರವನ್ನು ನೀಡುತ್ತೆ.
ಒಂದು ವೇಳೆ ವಿದೇಶಿ ವ್ಯಾಪಾರದಿಂದ ಅಮೆರಿಕದ ಆರ್ಥಿಕತೆಗೆ ಹೊಡೆತ ಬೀಳ್ತಾ ಇದೆ ಅಂತ ಗೊತ್ತಾಗಿದ್ದೇ ಆದರೆ ಅಂತಹ ಸಂದರ್ಭದಲ್ಲಿ ಅಮೆರಿಕದ ಅಧ್ಯಕ್ಷರು ಈ ಆಕ್ಟ್ ಮೂಲಕವಾಗಿ ವಿಶೇಷ ಅಧಿಕಾರವನ್ನು ಪಡೆದುಕೊಳ್ತಾರೆ. ಈ ಆಕ್ಟ್ ಅನ್ನು ಬಳಸಿಕೊಂಡು ಅಮೆರಿಕದ ಇಂಪೋರ್ಟ್ ಅನ್ನ ನಿರ್ಬಂಧ ಮಾಡುವಂತಹ ಅಧಿಕಾರ ಅಧ್ಯಕ್ಷರಿಗಿರುತ್ತೆ. ಆದರೆ 1977ರ ಈ IEEPA ಆಕ್ಟ್ ಇದೆಯಲ್ಲ, ಇದರಲ್ಲಿ ಟ್ಯಾರಿಫ್ ವಿಚಾರವನ್ನ ಮೆನ್ಷನ್ ಮಾಡಿಲ್ಲ. ಇಂಪೋರ್ಟ್ ನಿರ್ಬಂಧಕ್ಕೆ ಮಾತ್ರ ಅಧ್ಯಕ್ಷರಿಗೆ ಅಧಿಕಾರವನ್ನು ಕೊಟ್ಟಿರೋದು. ಆದರೆ ಟ್ರಂಪ್ ಅವರು ಇದನ್ನೇ ಬಳಸಿಕೊಂಡು ಇಂಪೋರ್ಟ್ ನಿರ್ಬಂಧ ಮಾಡೋದಕ್ಕೆ ನಾನು ಟ್ಯಾರಿಫ್ ಅನ್ನ ಅಸ್ತ್ರವಾಗಿ ಬಳಸ್ತೀನಿ ಅಂತೇಳಿ ಟ್ಯಾರಿಫ್ ಅನ್ನ ಹೇರೋದಕ್ಕೆ ಶುರು ಮಾಡಿದ್ರು. ಹೀಗಾಗಿ ಇದನ್ನ ಅಮೆರಿಕದ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಲಾಗಿತ್ತು. ಈಗ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ಯಾವುದೇ ಕಾರಣಕ್ಕೂ ಕೂಡ ಅಧ್ಯಕ್ಷರು ಏಕಪಕ್ಷೀಯವಾಗಿ ಇಂತಹ ಟ್ಯಾರಿಫ್ ಅನ್ನ ಜಾರಿಗೆ ತರುವ ಹಾಗಿಲ್ಲ. 1977 ಆಕ್ಟ್ ಬಳಸಿಕೊಂಡು ಈ ರೀತಿಯಾಗಿ ಜಾರಿಗೆ ತಂದಂತಹ ಟ್ಯಾರಿಫ್ ಏನಿದೆ ಇದು ಇಲ್ಲೀಗಲ್. ಒಂದು ವೇಳೆ ಅಮೆರಿಕದಲ್ಲಿ ಈ ರೀತಿಯಾದಂತಹ ಟ್ಯಾರಿಫ್ ಅನ್ನು ಘೋಷಣೆ ಮಾಡಬೇಕಾದ್ರೆ ಅಮೆರಿಕದ US ಕಾಂಗ್ರೆಸ್ ಇದೆಯಲ್ಲ, ಅದರ ಅನುಮತಿ ಕಡ್ಡಾಯ. ಟ್ಯಾರಿಫ್ ಬಿಲ್ ಅಲ್ಲಿ ಚರ್ಚೆ ಆಗಿ ಪಾಸ್ ಆದರೆ ಮಾತ್ರ ಅದು ಕಾನೂನುಬದ್ಧ ಆಗುತ್ತೆ. ಅಧ್ಯಕ್ಷರು ಎಕ್ಸಿಕ್ಯೂಟಿವ್ ಆರ್ಡರ್ ಮೂಲಕವಾಗಿ ಪಾಸ್ ಮಾಡಿದಂತಹ ಈ ಟ್ಯಾರಿಫ್ ನೀತಿ ಏನಿದೆ ಇದು ಟೋಟಲಿ ಇಲ್ಲೀಗಲ್. ಹೀಗಂತ ಅಮೆರಿಕದ ಸುಪ್ರೀಂ ಕೋರ್ಟ್ ಕಡ್ಡಿ ಮುರಿದ ಹಾಗೆ ಆದೇಶವನ್ನ ಮಾಡಿದೆ. ಇದು ಟ್ರಂಪ್ ಅವರಿಗೆ ಊಹಿಸಲು ಅಸಾಧ್ಯವಾದಂತಹ ಮುಖಭಂಗ ಆಗಿದೆ. ಮಿತ್ರರೇ, ಟ್ರಂಪ್ಗೆ ಒಂದು ಹಂತದಲ್ಲಿ ಗೊತ್ತಿತ್ತು ನನ್ನ ಈ ಟ್ಯಾರಿಫ್ ನೀತಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆ ಆಗಬಹುದು ಅಂತ. ಹೀಗಾಗಿ ಅವರು ಆರಂಭದಿಂದಲೂ ಕೂಡ ಸುಪ್ರೀಂ ಕೋರ್ಟ್ಗೆ ಧಮಕಿ ಹಾಕ್ತಾ ಇದ್ರು. ಒಂದು ವೇಳೆ ಸುಪ್ರೀಂ ಕೋರ್ಟ್ ಏನಾದರೂ ವ್ಯತಿರಿಕ್ತವಾಗಿ ತೀರ್ಪು ಕೊಟ್ಟಿದ್ದೇ ಆದರೆ ಅಮೆರಿಕದ ಆರ್ಥಿಕತೆ ಮಹಾ ಕುಸಿತವನ್ನ ಕಾಣುತ್ತೆ. ಯಾವ ಮಟ್ಟಿಗೆ ಕೇಳಿದ್ರೆ 1929ರಲ್ಲಿ ಮಹಾ ಆರ್ಥಿಕ ಕುಸಿತ ಸಂಭವಿಸಿತ್ತಲ್ಲ, ಆ ಹಂತಕ್ಕೆ ಹೋಗ್ಬಿಡ್ತೀವಿ ಅಂತ ಟ್ರಂಪ್ ಅವರು ಧಮಕಿ ಹಾಕ್ತಾ ಇದ್ರು. ಆದರೂ ಸಹ ಅಮೆರಿಕದ ಸುಪ್ರೀಂ ಕೋರ್ಟ್ ಇದಕ್ಕೆಲ್ಲ ಕೇರೆ ಮಾಡಿಲ್ಲ, ತನ್ನ ಅಂತಿಮ ತೀರ್ಪನ್ನು ಕೊಟ್ಟೇ ಬಿಟ್ಟಿದೆ. ಈಗ ಮಿತ್ರರೇ, ಇದು ಟ್ರಂಪ್ಗೆ ಈಗೋ ಹರ್ಟ್ ಮಾಡಿದೆ. ಟ್ರಂಪ್ ಈ ತೀರ್ಪು ಹೊರಬರ್ತಿದ್ದ ಹಾಗೆ ಕೆರಳಿ ಕೆಂಡಾಗಿದ್ದಾರೆ. ಯಾವ ಮಟ್ಟಿಗೆ ಕೇಳಿದ್ರೆ ಅಮೆರಿಕದ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ತೀರ್ಪು ನಾಚಿಕೆಗೇಡು ಅಂತ ಬೈದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಜಡ್ಜ್ಗಳನ್ನ ಮೂರ್ಖರು ಅಂತ ಕರೆದಿದ್ದಾರೆ. ವಿದೇಶಿ ಶಕ್ತಿಗಳ ಒತ್ತಡಕ್ಕೆ ಮಣಿದು ಇಂತಹ ಆದೇಶ ಹೊರಬಂದಿದೆ ಅಂತ ಹೇಳ್ಬಿಟ್ಟು ಅಮೆರಿಕದ ಸುಪ್ರೀಂ ಕೋರ್ಟ್ ಅನ್ನೇ ವಾಚಾಮಗೋಚರವಾಗಿ ಬೈದಿದ್ದಾರೆ. ಮಿತ್ರರೇ, ಭಾರತದಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪನ್ನ ಈ ರೀತಿಯಾಗಿ ಬೈದಿದ್ದೆ ಆದ್ರೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಕೋರ್ಟ್ ಮನಸ್ಸು ಮಾಡಿದ್ರೆ ಅಂತಹ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸಬಹುದು. ಆದ್ರೆ ಅಮೆರಿಕದಲ್ಲಿ ಅದೇನ್ ಕಾನೂನು ಇದೆಯೋ ದೇವರಿಗೆ ಗೊತ್ತು. ಟ್ರಂಪ್ ಮನಸ್ಸಿಗೆ ಬಂದ ಹಾಗೆ ಬೈತಾ ಇದ್ದಾರೆ. ಇಷ್ಟು ಮಾತ್ರ ಅಲ್ಲ, ಟ್ರಂಪ್ ಅವರು ಕೋರ್ಟ್ನ ತೀರ್ಪಿಗೆ ಸೆಡ್ಡು ಹೊಡೆದಿದ್ದಾರೆ. ಟ್ಯಾರಿಫ್ ಅನ್ನು ರದ್ದು ಮಾಡೋದಿಲ್ಲ, ನಾನು ಹೆಚ್ಚು ಮಾಡ್ತೀನಿ ಅಂತ ಹೊಸ ಆದೇಶವನ್ನ ಘೋಷಣೆ ಮಾಡಿದ್ದಾರೆ. ಅಮೆರಿಕದ ಸಂವಿಧಾನದ ಸೆಕ್ಷನ್ 122ರ ಅಡಿಯಲ್ಲಿ ಇಡೀ ವಿಶ್ವಕ್ಕೆ ಅನ್ವಯಿಸುವಂತೆ 10% ಟ್ಯಾರಿಫ್ ಅನ್ನ ಟ್ರಂಪ್ ಅವರು ಹೊಸದಾಗಿ ಘೋಷಣೆ ಮಾಡಿದ್ದಾರೆ. ಇದು ಈಗ ಹೊಸ ಗೊಂದಲವನ್ನ ಕೂಡ ಹುಟ್ಟು ಹಾಕಿದೆ. ಯಾಕೆಂತಂದ್ರೆ ಒಂದು ಕಡೆ ಟ್ರಂಪ್ ಅವರ ಈ ಟ್ಯಾರಿಫ್ ಅನ್ನ ಇಲ್ಲೀಗಲ್ ಅಂತ ಘೋಷಣೆ ಮಾಡಿಬಿಟ್ಟು ಸುಪ್ರೀಂ ಕೋರ್ಟ್ ಅದನ್ನು ರದ್ದು ಮಾಡುವಂತಹ ಆದೇಶ ಮಾಡಿದೆ. ಆದರೆ ಟ್ರಂಪ್ ಹೇಳ್ತಾ ಇದ್ದಾರೆ ಅದು ಜಾರಿಯಲ್ಲಿರುತ್ತೆ ಅಂತ. ಅಷ್ಟು ಮಾತ್ರ ಅಲ್ಲ, ಹೊಸದಾದಂತಹ ಟ್ಯಾರಿಫ್ ಅನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಈಗ ಬೇರೆ ಬೇರೆ ದೇಶಗಳಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ಅಮೆರಿಕದ ಸುಪ್ರೀಂ ಕೋರ್ಟ್ ಕೈ ಮೇಲಾಗತ್ತಾ ಅಥವಾ ಟ್ರಂಪ್ ಕೈ ಮೇಲಾಗತ್ತಾ ಅಂತ. ಯಾಕೆಂದ್ರೆ ಟ್ರಂಪ್ ಹೇಳ್ತಿರುವಂತೆ ಈಗಾಗಲೇ ಇರುವಂತಹ ಟ್ಯಾರಿಫ್ಗೆ ಹೆಚ್ಚುವರಿಯಾಗಿ 10% ಘೋಷಣೆ ಮಾಡಿದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ವಿಯೆಟ್ನಾಂಗೆ ಅಮೆರಿಕ 20% ಟ್ಯಾರಿಫ್ ಅನ್ನು ಘೋಷಣೆ ಮಾಡಿತ್ತು. ಈಗ ಹೆಚ್ಚುವರಿ 10% ಅಂದ್ರೆ ಅದು 30%ಗೆ ಏರಿಕೆ ಆಗುತ್ತೆ. ಹೀಗಾಗಿ ಎಲ್ಲ ದೇಶಗಳಿಗೂ ಕೂಡ ಗೊಂದಲ ನಿರ್ಮಾಣ ಆಗಿದೆ. ಅಮೆರಿಕದ ಕಾನೂನಿನಲ್ಲಿ ಸೆಕ್ಷನ್ 122 ಏನು ಹೇಳುತ್ತೆ ಅಂತಂದ್ರೆ ಇದು ಅಧ್ಯಕ್ಷರಿಗೆ 15% ವರೆಗೂ ಕೂಡ ಟ್ಯಾರಿಫ್ ಹಾಕುವಂತಹ ಅಧಿಕಾರವನ್ನ ಕೊಟ್ಟಿದೆ. ಆದರೆ ಇದರ ಅವಧಿ ಕೇವಲ 150 ದಿನಗಳು ಮಾತ್ರ. ಹಾಗಾದ್ರೆ ಭಾರತದ ಕತೆ ಏನು? ಈಗಿರುವಂತಹ 18% ಟ್ಯಾರಿಫ್ಗೆ ಮತ್ತೆ ಹೆಚ್ಚುವರಿಯಾಗಿ 10% ಆ್ಯಡ್ ಆಗುತ್ತಾ ಕೇಳಿದ್ರೆ ಈ ವಿಚಾರದ ಬಗ್ಗೆ ಟ್ರಂಪ್ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಟ್ರಂಪ್ ಹೆಚ್ಚುವರಿ 10% ಟ್ಯಾರಿಫ್ ಘೋಷಣೆ ಮಾಡುತ್ತಿದ್ದ ಹಾಗೆ ಅಲ್ಲೇ ಇದ್ದಂತಹ ಭಾರತ ಮೂಲದ ಓರ್ವ ಪತ್ರಕರ್ತರು ಟ್ರಂಪ್ಗೆ ಪ್ರಶ್ನೆ ಕೇಳ್ತಾರೆ. ಈಗಾಗಲೇ ಭಾರತದೊಂದಿಗೆ ನೀವು ನೆಗೋಸಿಯೇಷನ್ ನಡೆಸ್ತಾ ಇದ್ರಿ, 18% ಟ್ಯಾರಿಫ್ ಅನ್ನು ವಿಧಿಸಿದಿರಲ್ಲ, ಅದರ ಕತೆ ಏನಾಗುತ್ತೆ ಅಂತ ಕೇಳಿದ್ರು. ಅದಕ್ಕೆ ಟ್ರಂಪ್ ಏನು ಉತ್ತರ ಕೊಟ್ಟರು ಗೊತ್ತಾ? ಮೋದಿ ಒಬ್ಬ ಮಹಾನ್ ನಾಯಕ, ಭಾರತದ ಟ್ಯಾರಿಫ್ 18% ಹಾಗೆ ಇರುತ್ತೆ, ಅದರಲ್ಲೇನು ಬದಲಾವಣೆ ಆಗೋದಿಲ್ಲ. ಅಂದ್ರೆ ಹೆಚ್ಚುವರಿ ಟ್ಯಾರಿಫ್ ಭಾರತಕ್ಕೆ ಅನ್ವಯ ಆಗೋದಿಲ್ಲ ಅನ್ನುವ ಅರ್ಥದಲ್ಲಿ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಟ್ರಂಪ್ ಅವರು ಹೇಳಿದಂತಹ ಇನ್ನೊಂದು ಮಾತು ಈಗ ಚರ್ಚೆಗೆ ಕಾರಣ ಆಗಿದೆ. ಭಾರತ ಅಮೆರಿಕದಲ್ಲಿ ವ್ಯಾಪಾರ ಮಾಡೋದಕ್ಕೆ 18% ಟ್ಯಾರಿಫ್ ಅನ್ನು ಪೇ ಮಾಡುತ್ತೆ, ಅದೇ ಅಮೆರಿಕ ಭಾರತದ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡೋದಕ್ಕೆ 0 ಟ್ಯಾರಿಫ್ ಅನ್ನು ವಿಧಿಸುತ್ತೆ. ಹೀಗಂತ ಹಸಿ ಸುಳ್ಳಿನ ಒಂದು ಬಾಂಬ್ ಅನ್ನು ಸಿಡಿಸಿದ್ದಾರೆ. ಟ್ರಂಪ್ ಸುಳ್ಳು ಹೇಳೋದರಲ್ಲಿ ಒಂಥರ ಚಾಂಪಿಯನ್ ಇದ್ದಂತೆ. ಅದನ್ನೇನು ನಾನು ನಿಮಗೆ ವಿವರಿಸಿ ಹೇಳಬೇಕು ಅಂತ ನನಗಂತೂ ಅನಿಸೋದಿಲ್ಲ. ಟ್ರಂಪ್ ಎಷ್ಟು ದೊಡ್ಡ ಸುಳ್ಳನ್ನು ಬೇಕಾದರೂ ಹೇಳ್ತಾರೆ. ಇತ್ತೀಚೆಗೆ ಹೇಳಬೇಕು ಅಂತಂದರೆ ಈ ಅಮೆರಿಕದ ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆ ಆಗುತ್ತೆ ಅಂತ ಟ್ರಂಪ್ ಅವರಿಗೆ ಗೊತ್ತಾಗಿತ್ತು. ಅದಕ್ಕೋಸ್ಕರವಾಗಿ ತನ್ನ ಟ್ಯಾರಿಫ್ ನೀತಿಗಳನ್ನು ಟ್ರಂಪ್ ಅವರು ಕಳೆದ ಕೆಲ ದಿನಗಳಿಂದ ವಿಪರೀತವಾಗಿ ಬೆಂಬಲಿಸಿ ತನ್ನ ಟ್ರೂತ್ ಸೋಷಲ್ನಲ್ಲಿ ಪೋಸ್ಟ್ ಮಾಡ್ತಾ ಇದ್ರು. ಹಾಗೆ ಫೆಬ್ರವರಿ 19ನೇ ತಾರೀಕು ಕೂಡ ಒಂದು ಪೋಸ್ಟ್ ಅನ್ನು ಮಾಡಿದ್ರು. ಅದರಲ್ಲಿ ಟ್ರಂಪ್ ಏನು ಹೇಳಿದ್ರು ಕೇಳಿದ್ರೆ, ಇವತ್ತು ಅಮೆರಿಕದ ಟ್ಯಾರಿಫ್ ನೀತಿಯ ಕಾರಣದಿಂದಾಗಿ ಅಮೆರಿಕದ ಟ್ರೇಡ್ ಡಿಫಿಸಿಟ್ ಇದೆಯಲ್ಲ, ಇದು ಬಹಳ ಕಡಿಮೆ ಆಗ್ತಾ ಇದೆ. ಎಷ್ಟು ಕಡಿಮೆ ಆಗಿದೆ ಕೇಳಿದ್ರೆ ಅಮೆರಿಕದ ಟ್ರೇಡ್ ಡಿಫಿಸಿಟ್ 78%ಗೆ ಇಳಿಕೆ ಆಗಿದೆ ಅಂತ ಟ್ರಂಪ್ ತನ್ನ ಟ್ರೂತ್ ಸೋಷಲ್ನಲ್ಲಿ ಪೋಸ್ಟ್ ಮಾಡಿದ್ರು.
ಆದರೆ ದೊಡ್ಡ ಸತ್ಯ ಏನು ಗೊತ್ತಾ, ಅಮೆರಿಕದಲ್ಲಿ ಟ್ರಂಪ್ ಬಂದ ಬಳಿಕ ಅಮೆರಿಕದ ಟ್ರೇಡ್ ಡಿಫಿಸಿಟ್ ಜಾಸ್ತಿ ಆಗಿದೆ. 2025ರಲ್ಲಿ ಅಂದರೆ ಟ್ರಂಪ್ ಅವರ ಮೊದಲ ವರ್ಷದ ಅವಧಿಯಲ್ಲಿ ಅಮೆರಿಕ ಒಟ್ಟಾರೆಯಾಗಿ $1.24 ಟ್ರಿಲಿಯನ್ ಟ್ರೇಡ್ ಡಿಫಿಸಿಟ್ ಅನ್ನು ಹೊಂದಿದೆ. ಇದು ಕಳೆದ ವರ್ಷಕ್ಕಿಂತ 2% ಜಾಸ್ತಿ ಆಗಿದೆ. ಅಮೆರಿಕ ಕಟ್ಟ ಕಡೆಯದಾಗಿ ಟ್ರೇಡ್ ಸರ್ಪ್ಲಸ್ ಅನ್ನು ಹೊಂದಿದ್ದು 1975ರಲ್ಲಿ. ಅದಾದ ಬಳಿಕ ಅಮೆರಿಕ ಕೊರತೆಯ ವ್ಯಾಪಾರವನ್ನು ಹೊಂದಿದೆ. ಅಂದರೆ ಅಮೆರಿಕಾಗೆ ಹೆಚ್ಚಿನ ಇಂಪೋರ್ಟ್ ಆಗುತ್ತೆ, ಕಡಿಮೆ ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ. ಅಮೆರಿಕದ ಎಕ್ಸ್ಪೋರ್ಟ್ಗೂ ಇಂಪೋರ್ಟ್ಗೂ ದೊಡ್ಡ ಗ್ಯಾಪ್ ಇದೆ. ಹಾಗಾದರೆ ಟ್ರಂಪ್ ಅವರ ಈ ನೀತಿಯಿಂದ ಏನಪ್ಪ ಆಗಿದೆ ಕೇಳಿದ್ರೆ, ಕೆಲ ದೇಶಗಳಿಗೆ ಬೆನಿಫಿಟ್ ಆಗಿದೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಟ್ರಂಪ್ ಚೀನಾ ಜೊತೆಗೆ ದೊಡ್ಡ ಟ್ರೇಡ್ ವಾರ್ ಮಾಡಿದ್ರಿಂದಾಗಿ ಚೀನಾ ಜೊತೆಗಿದ್ದಂತಹ ಅಮೆರಿಕದ ಟ್ರೇಡ್ ಡಿಫಿಸಿಟ್ ಇದೆಯಲ್ಲ, ಇದು 26% ಕಡಿಮೆ ಆಗಿದೆ. ಹಾಗೆ EU ಜೊತೆಗಿದ್ದಂತಹ ಅಮೆರಿಕದ ಟ್ರೇಡ್ ಡಿಫಿಸಿಟ್ ಇದೆಯಲ್ಲ, ಇದು 7% ಕಡಿಮೆ ಆಗಿದೆ. ಆದರೆ ವಿಯೆಟ್ನಾಂನೊಂದಿಗಿದ್ದಂತಹ ಅಮೆರಿಕದ ಟ್ರೇಡ್ ಡಿಫಿಸಿಟ್ 44% ಹೆಚ್ಚಳ ಆಗಿದೆ. ಮೆಕ್ಸಿಕೋ ಜೊತೆಗೆ 14% ಏರಿಕೆ ಆಗಿದೆ. ತೈವಾನ್ ಜೊತೆಗಿನ ಅಮೆರಿಕದ ಟ್ರೇಡ್ ಡಿಫಿಸಿಟ್ 97% ಹೆಚ್ಚಳ ಆಗಿದೆ. ಹಾಗೆ ಭಾರತದೊಂದಿಗಿನ ಅಮೆರಿಕದ ಟ್ರೇಡ್ ಡಿಫಿಸಿಟ್ ಇದೆಯಲ್ಲ, ಇದು ಕಳೆದ ವರ್ಷ 28% ಹೆಚ್ಚಳ ಆಗಿದೆ. ಇದಕ್ಕೆಲ್ಲ ಕಾರಣ ಏನು ಕೇಳಿದ್ರೆ, ಚೈನಾ ಜೊತೆಗೆ ಅಮೆರಿಕ ವಿಪರೀತವಾಗಿ ಟ್ರೇಡ್ ವಾರ್ ಮಾಡ್ತಲ್ಲ, ಈ ಕಾರಣದಿಂದಾಗಿ ಅಮೆರಿಕಗೆ ಚೈನಾದ ಎಕ್ಸ್ಪೋರ್ಟ್ ಕಡಿಮೆ ಆಯಿತು. ಇವತ್ತು ಅಮೆರಿಕ ತನಗೆ ಬೇಕಾದಷ್ಟು ವಸ್ತುಗಳನ್ನು ತನ್ನ ದೇಶದಲ್ಲೇ ಉತ್ಪಾದಿಸುವಂತಹ ಸಾಮರ್ಥ್ಯವನ್ನು ಹೊಂದಿಲ್ಲ. ಹೀಗಾಗಿ ಚೈನಾದಿಂದ ಗೂಡ್ಸ್ಗಳು ಬರ್ತಾ ಇಲ್ಲ ಅಂತಂದ್ರೆ ಬೇರೆ ಎಲ್ಲಿಂದಲೋ ಬರಲೇಬೇಕಲ್ವಾ. ಅಮೆರಿಕನ್ನರಿಗೆ ಬೇಡಿಕೆ ಇದ್ದೇ ಇರುತ್ತಲ್ಲ. ಅವರೆಲ್ಲಿಂದ ತರಿಸ್ಕೊಂಡಿದ್ದಾರೆ ಅಂತಂದ್ರೆ ಈ ವಿಯೆಟ್ನಾಂ, ಮೆಕ್ಸಿಕೋ, ತೈವಾನ್, ಭಾರತ ಈ ದೇಶಗಳಿಂದ ಇಂಪೋರ್ಟ್ ಅನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಚೈನಾಗೆ ಎಷ್ಟು ಹೊಡೆತ ಬಿದ್ದಿದೆ ಅಂತಂದ್ರೆ 2009ರ ಬಳಿಕ ಚೈನಾ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಅಮೆರಿಕದೊಂದಿಗೆ 2025ರಲ್ಲೇ ವ್ಯಾಪಾರ ಮಾಡಿರೋದು. ಅಮೆರಿಕಾಗೆ ಚೈನಾದ ಎಕ್ಸ್ಪೋರ್ಟ್ 30% ಕುಸಿತ ಕಂಡಿದೆ. ಮಿತ್ರರೇ, ಇದರಿಂದ ವಿಯೆಟ್ನಾಂ, ತೈವಾನ್, ಮೆಕ್ಸಿಕೋ, ಭಾರತ ಈ ಎಲ್ಲ ದೇಶಗಳು ವಿಪರೀತವಾಗಿ ಖುಷಿ ಪಡುವ ಹಾಗಿಲ್ಲ. ಅಮೆರಿಕ ಜೊತೆಗಿನ ನಮ್ಮ ಟ್ರೇಡ್ ಸರ್ಪ್ಲಸ್ ಜಾಸ್ತಿ ಆಯಿತು ಅಂತ. ಯಾವಾಗ ಟ್ರಂಪ್ ಅವರಿಗೆ ಈ ಶೀಟ್ ಕಾಣುತ್ತೋ ಭಾರತವನ್ನು ಕೂಡ ಟಾರ್ಗೆಟ್ ಮಾಡ್ತಾರೆ, ವಿಯೆಟ್ನಾಮನ್ನು ಕೂಡ ಟಾರ್ಗೆಟ್ ಮಾಡ್ತಾರೆ. ಟ್ರಂಪ್ ಅವರ ಪಾಲಿಸಿಯೇ ಆಗಿದೆ. ಟ್ರಂಪ್ ಏನು ನಂಬ್ತಾರೆ ಗೊತ್ತಾ, ಟ್ರೇಡ್ ಡಿಫಿಸಿಟ್ ಯಾವತ್ತೂ ಕೂಡ ಅಮೆರಿಕಾಗೆ ಮಾರಕ ಅಂತ. ಆದರೆ ಟ್ರಂಪ್ಗೆ ಒಂದು ವಿಚಾರ ನೆನಪಿನಲ್ಲಿ ಇರಬೇಕಾಗಿತ್ತು. ಅದೇನು ಕೇಳಿದ್ರೆ, ಎಲ್ಲಾ ಟ್ರೇಡ್ ಡಿಫಿಸಿಟ್ಗಳು ಕೂಡ ಅಮೆರಿಕದ ಎಕಾನಮಿಗೆ ಮಾರಕವಾಗಿ ಪರಿಣಮಿಸೋದಿಲ್ಲ ಅಂತ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಲ್ಲಾ ವಸ್ತುಗಳನ್ನ ಎಲ್ಲರೂ ಕೂಡ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಟ್ರಂಪ್ ಏನ್ ಬಯಸ್ತಾ ಇದ್ದಾರೆ ಗೊತ್ತಾ, ನಾನು ಟ್ಯಾರಿಫ್ ಹಾಕಿದ ಕಾರಣದಿಂದಾಗಿ ಅಮೆರಿಕಾಗೆ ಇನ್ವೆಸ್ಟ್ಮೆಂಟ್ ಬರುತ್ತೆ, ಅಮೆರಿಕದಲ್ಲೇ ಉತ್ಪಾದನೆ ಆಗುತ್ತೆ, ಅಮೆರಿಕನ್ನರಿಗೆ ಉದ್ಯೋಗ ಸಿಗುತ್ತೆ, ಇದರಿಂದಾಗಿ ಅಮೆರಿಕದ ಟ್ರೇಡ್ ಡಿಫಿಸಿಟ್ ಕಡಿಮೆ ಆಗುತ್ತೆ ಅಂತ. ಆದರೆ ಒಂದು ಸತ್ಯ ಏನು ಕೇಳಿದ್ರೆ, ಅಮೆರಿಕದಲ್ಲಿ ಪ್ರೊಡಕ್ಷನ್ ಇದೆಯಲ್ಲ, ಇದು ವಿಪರೀತವಾಗಿ ಎಕ್ಸ್ಪೆನ್ಸಿವ್. ಉದಾಹರಣೆಗೆ ಹೇಳೋದಾದ್ರೆ, ಭಾರತದಲ್ಲಿ ತಯಾರಾಗುವಂತಹ ಒಂದು ವಸ್ತುವನ್ನ ಅಮೆರಿಕದಲ್ಲಿ ತಯಾರು ಮಾಡಬೇಕು ಅಂತಂದ್ರೆ ಅದರ ಪ್ರೊಡಕ್ಷನ್ ಕಾಸ್ಟ್ ಇದೆಯಲ್ಲ 5-6 ಪಟ್ಟು ಹೆಚ್ಚಳ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಎಲ್ಲದನ್ನ ಅಮೆರಿಕದಲ್ಲಿ ತಯಾರು ಮಾಡಿದ್ದೇ ಆದ್ರೆ ಅದನ್ನ ಕೊಳ್ಳುವವರು ಯಾರಿರ್ತಾರೆ? ಅಮೆರಿಕದಲ್ಲಿ ಬೆಲೆ ಏರಿಕೆ ವಿಪರೀತವಾಗಿ ಜನರ ಕೊಳ್ಳುವ ಸಾಮರ್ಥ್ಯವೇ ಕಳೆದು ಹೋಗ್ಬಿಡುತ್ತೆ. ಅಮೆರಿಕದ ಎಕಾನಮಿ ಪಾತಾಳಕ್ಕೆ ಕುಸಿಯುತ್ತೆ. ಇದೆಲ್ಲ ಬೇಸಿಕ್ ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಇದೆ, ಟ್ರಂಪ್ಗೆ ಅರ್ಥ ಆಗ್ತಾ ಇಲ್ಲ. ಟ್ರಂಪ್ ಈಗಲೂ ಕೂಡ ಟ್ಯಾರಿಫ್ ಒಂದು ಪ್ರಬಲ ಅಸ್ತ್ರ, ಇದೇ ಅಮೆರಿಕವನ್ನು ಉದ್ಧಾರ ಮಾಡುತ್ತೆ ಅಂತ ನಂಬುತ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಅಮೆರಿಕದ ಸುಪ್ರೀಂ ಕೋರ್ಟ್ ಹೊರಡಿಸಿರುವಂತಹ ಈ ಆರ್ಡರ್ ಇದೆಯಲ್ಲ, ಇದು ಅಮೆರಿಕದಲ್ಲಿ ಭಾರಿ ಬದಲಾವಣೆಗೆ ಕಾರಣ ಆಗಬಹುದು. ಈಗಾಗಲೇ ಡೆಮೊಕ್ರೆಟಿಕ್ಗಳು ಇದನ್ನು ಸ್ವಾಗತ ಮಾಡಿದ್ದಾರೆ. ಇದು ಅಮೆರಿಕನ್ ಎಕಾನಮಿಗೆ ಬಹಳ ದೊಡ್ಡ ಸ್ವಾತಂತ್ರ್ಯ, ನಮ್ಮ ಜನರ ಗೆಲುವಾಗಿದೆ ಅಂತ ಅವರು ಸಂಭ್ರಮಿಸ್ತಾ ಇದ್ದಾರೆ. ಟ್ರಂಪ್ ಮಾತ್ರ ಏನೂ ಆಗೇ ಇಲ್ಲ, ಈಗಿದ್ದಿದ್ದೇ ಮುಂದುವರಿಯುತ್ತೆ, ಸುಪ್ರೀಂ ಕೋರ್ಟ್ನ ಆದೇಶಕ್ಕೆ ಕಾಸಿನ ಕಿಮ್ಮತ್ತಿಲ್ಲ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಮುಂದೆ ಏನಾಗುತ್ತೆ? ಟ್ರಂಪ್ ವರ್ಸಸ್ ಜುಡಿಷಿಯರಿ ನಡುವಿನ ಈ ಯುದ್ಧದಲ್ಲಿ ಗೆಲ್ಲೋದು ಯಾರು ಅನ್ನುವಂಥದ್ದು ಸದ್ಯಕ್ಕೆ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.